ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ನಡುವೆ ಸಂಧಾನದ ಮಾತುಕತೆಗೆ ವೇದಿಕೆ ಸಿದ್ಧವಾಗಿದೆ. ಆದರೆ ಇರಾನ್ ಅಮೆರಿಕ ಶಾಂತಿ ಸಂಧಾನದ ಸಭೆ ವಿಳಂಬ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಮಧ್ಯಾಹ್ನದ ಬಳಿಕ ಇಸ್ಲಾಮಾಬಾದ್ನಲ್ಲಿ ಹೈ ಲೆವೆಲ್ ಮೀಟಿಂಗ್. ಅಮೆರಿಕ ಇರಾನ್ ನಡುವೆ ಸಂಧಾನ ಸಕ್ಸಸ್ ಆಗುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಶಾಂತಿ ಸಭೆಯಲ್ಲಿ ಇರಾನ್ನ 71 ಸದಸ್ಯರ ನಿಯೋಗ ಭಾಗಿಯಾಗ್ತಾ ಇದೆ. ಅಮೆರಿಕಾದಿಂದ ಉಪಾಧ್ಯಕ್ಷ JD ವ್ಯಾನ್ಸ್ ನಿಯೋಗ ಕೂಡ ಈಗಾಗಲೇ ಪಾಕಿಸ್ತಾನವನ್ನು ತಲುಪಿದೆ. ಕೊಲ್ಲಿಯಲ್ಲಿ ಶಾಶ್ವತ ಶಾಂತಿಯನ್ನು ಸ್ಥಾಪಿಸಲು ಸಂಧಾನವನ್ನ ಮಾಡುವುದಕ್ಕೆ ಎರಡೂ ರಾಷ್ಟ್ರಗಳು ಮುಂದಾಗಿವೆ. ಬಟ್ ಈ ಸಂಧಾನ ಸಭೆ ಪಾಕಿಸ್ತಾನದ ರಾಜಧಾನಿಯಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಸಕ್ಸಸ್ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈಗಾಗಲೇ 10 ಕಂಡೀಷನ್ಸ್ಗಳನ್ನು ಇರಾನ್ ಅಮೆರಿಕಾದ ಮುಂದಿಟ್ಟಿದೆ. ಮತ್ತೆ ಈ ರೀತಿಯ ದಾಳಿ ಆಗಬಾರ್ದು, ದಾಳಿಯನ್ನು ತತ್ಕ್ಷಣಕ್ಕೆ ನಿಲ್ಲಿಸಬೇಕು, ಜೊತೆಗೆ ಲೆಬನಾನ್ ಮೇಲೆ ಆಗ್ತಾ ಇರುವಂತಹ ದಾಳಿ, ಇಸ್ರೇಲ್ ಮಾಡ್ತಾ ಇರುವಂತಹ ದಾಳಿ ಅದು ಕೂಡ ನಿಲ್ಲಬೇಕು ಅಂತ ಸೇರಿ 10 ಕಂಡೀಷನ್ಸ್ಗಳನ್ನು ಅಮೆರಿಕಾದ ಮುಂದಿಟ್ಟಿರುವಂತಹದ್ದು. ಈ ಕಂಡೀಷನ್ಸ್ಗಳಿಗೆ ಅಮೆರಿಕ ಒಪ್ಪಿಕೊಳ್ಳುತ್ತಾ? ಒಂದು ವೇಳೆ ಒಪ್ಪಿಕೊಳ್ಳದೇ ಇದ್ರೆ, ಸಂಧಾನದ ಮಾತುಕತೆ ಮುರಿದು ಬಿದ್ದಿದ್ದೇ ಆದರೆ ಮುಂದಿನ ಬೆಳವಣಿಗೆಗಳೇನು ಅನ್ನುವಂತಹ ಆತಂಕ ಜಗತ್ತನ್ನು ಕಾಡ್ತಾ ಇದೆ. ಜೊತೆಗೆ ಈ ಸಂಧಾನ ಸಭೆಗೆ ಸಂಧಾನಕಾರರಾಗಿರುವಂತಹದ್ದು ಪಾಕಿಸ್ತಾನದ ರಾಜಧಾನಿಯಲ್ಲಿಯೇ ಈ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರುವಂಥದ್ದು. ಕೊನೆ ಕ್ಷಣದವರೆಗೂ ಕೂಡ ಇರಾನ್ ಮಾತುಕತೆಗೆ ಸಿದ್ಧ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಮಾತುಕತೆಗೆ ಹಾಜರಾಗಿದೆ.